ಇಲ್ಲ. ಈಗ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟಿದ್ದಾರೆ. ಇದರಿಂದಾಗಿ ರಾಮಲಿಂಗಾರೆಡ್ಡಿ ಅವರು ಸುತಾರಾಮ್ ಒಪ್ಪದಕ್ಕೆ ರೆಡಿ ಇಲ್ಲ. ನನ್ನ ಹಿರಿತನವನ್ನ ಗಮನಿಸಿ ನನಗೆ ಹುದ್ದೆಯನ್ನ ಕೊಡಬೇಕು, ನನಗೆ ಮಂತ್ರಿ ಸ್ಥಾನ ಕೊಡಬೇಕು, ಯಾವ ಖಾತೆ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡಬೇಕು ಅವರೇ. ನಾನೇನು ಒತ್ತಡ ಹಾಕಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಹೇಳಿದಂತ ರಾಮಲಿಂಗಾರೆಡ್ಡಿ ಇವತ್ತು ಕೇಳ್ತಾ ಇರೋದು ಯಾವ ಖಾತೆ, ಅವ್ರಿಗೆ ಕೊಟ್ಟಿರೋದು ಯಾವ ಖಾತೆ, ಇದರಿಂದಾಗಿ ಅವ್ರ ಮುಂದಿನ ನಡೆ ಏನು, ಇದೆಲ್ಲವೂ ಈಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಕೆಲವೇ ಹೊತ್ತಿನಲ್ಲಿ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಏನು ಕೇಳಿದ್ರೆ, ನಾನು ಕೇಳಿದ್ದು ಒಂದು ಖಾತೆ, ಅವರು ಕೊಟ್ಟಿದ್ದು ಇನ್ನೊಂದು ಖಾತೆ, ಇದು ನನಗೆ ಬೇಡವೇ ಬೇಡ. ಹೀಗಾಗಿ ಅವ್ರು ಹೇಳಿದ್ರು, ಮೊದಲೇ ಹೇಳಿದ್ರು, ಕೊಡೋದಾದ್ರೆ ನಾನು ಕೇಳಿದ ಖಾತೆ ಕೊಡಿ, ಇಲ್ದಿದ್ರೆ ನನಗೆ ಮಂತ್ರಿಗಿರಿನೇ ಬೇಡ ಅಂತ ಹೇಳಿದ್ರು. ಈಗ ರಾಮಲಿಂಗಾರೆಡ್ಡಿ ತಮಗ್ ಕೊಟ್ಟಿರುವಂತ ಜಲಸಂಪನ್ಮೂಲ ಖಾತೆಗೆ ರಾಜೀನಾಮೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ಸದ್ಯಕ್ಕೆ ಚರ್ಚೆಗಳಿದಾವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ರಾಮಲಿಂಗಾರೆಡ್ಡಿ ಬಹಳ ಸ್ಪಷ್ಟವಾಗಿ ತಮಗೆ ಈ ಖಾತೆ ಬೇಡ, ನಾನು ಕೇಳಿದ್ದ ಖಾತೆ ಕೊಡ್ಲಿಲ್ಲ, ಹಾಗಾಗಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತೇಳಿ ಏನಾದ್ರೂ ಮುಂದೆ ಬಂದ್ರು ಅನ್ನೋದಾದ್ರೆ ಬಹುಶಃ ಇದು ದೊಡ್ಡ ಮಟ್ಟದಲ್ಲಿ ಇದು ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ. ನೋಡಿ, ಸಹಜವಾಗಿ ನಾವು ಗಮನಿಸ್ತಾ ಹೋದಾಗೆ ರಾಮಲಿಂಗಾರೆಡ್ಡಿ ಅವರಿಗೆ ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆಯನ್ನ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಜಿಬಿಎ ಸೇರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದು ಜಿಬಿಎ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಆದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಸಿಕ್ಕಿದ್ದು ಬೃಹತ್ ಮತ್ತು ಮಧ್ಯಮ ನೀರಾವರಿ ಇಲಾಖೆ. ಇದರಿಂದಾಗಿ ಅವರು ಬಹಳ ಅಸಮಾಧಾನಗೊಂಡಿದ್ದಾರೆ. ಹೀಗಾಗಿ ಅವರು ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅನ್ನುವಂತ ಅಸಮಾಧಾನ, ರಾಜೀನಾಮೆ ಕೊಡುವಷ್ಟು ಅಸಮಾಧಾನ ಅವರಲ್ಲಿ ಇದೆ ಅನ್ನೋದು ಈಗ ಸುದ್ದಿ. ಸದ್ಯಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮದ ಮುಂದೆ ಬಂದು ನನಗೆ ಕೊಟ್ಟಿರುವಂತ ಈ ಖಾತೆ ನನಗೆ ಸಮಾಧಾನಕರವಿಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ಕಾಲ್ ಮಾಡಿದ್ರಂತೆ ರಾಮಲಿಂಗಾರೆಡ್ಡಿ. ಡಿಕೆ ಶಿವಕುಮಾರ್ ಅವರು ಹೇಳಿದ್ರಂತೆ ಎಲ್ಲವೂ ಹೈಕಮಾಂಡ್ ನ ತೀರ್ಮಾನ ಅಂತ ಹೇಳಿದ್ರಂತೆ. ರಾಮಲಿಂಗಾರೆಡ್ಡಿ ಅವರು ಹಾಗೆಲ್ಲ ಖಂಡಾತುಂಡವಾಗಿ ಮಾತಾಡೋರಲ್ಲ, ಆದ್ರೆ ಅವರು ಬಹಳ ಸ್ಪಷ್ಟವಾಗಿ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮೊನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, ನನ್ನ ಹಿರಿತನದ ಆಧಾರದ ಮೇಲೆ ನನಗೆ ಯಾವ ಖಾತೆ ಕೊಡ್ತಾರೆ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಅನ್ನೋದನ್ನ. ಬಹುಶಃ ಅವರ ಹಿರಿತನಕ್ಕೆ ಜಲಸಂಪನ್ಮೂಲ ಖಾತೆ ಸರಿ ಹೊಂದುವುದಿಲ್ಲ ಅನ್ನೋದು ಅವರ ಮನಸ್ಸಿನಲ್ಲಿ ಇದೆ ಅಂತ ಅನ್ಸುತ್ತೆ. ಈ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು, ಜಿಬಿಎ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನನಗೇ ಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ ರಾಮಲಿಂಗಾರೆಡ್ಡಿ. ಕೆಲವೇ ಹೊತ್ತಿನಲ್ಲಿ ಮಾಧ್ಯಮದ ಮುಂದೆ ಬಂದು ರಾಮಲಿಂಗಾರೆಡ್ಡಿ ಮಾತಾಡ್ತಾರೆ. ಬಹುಶಃ ಇವರೆಲ್ಲ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು, ಇವರಿಗೆಲ್ಲ ಒಂದು ರೆಪ್ಯುಟೇಷನ್ ಇರುತ್ತೆ. ಅದ್ರ ಜೊತೆಗೆ ಇಂಥದ್ದೇ ಖಾತೆ ಬೇಕು ಅಂತ ಹೇಳಿ ಕೇಳುವಂತ ಒಂದು ಅಧಿಕಾರವೂ ಕೂಡ ಅವರಿಗಿದೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಕಟ್ಟಾರ ಇವರಲ್ಲ. ಹೀಗಾಗಿ ಪಕ್ಷ ನಮ್ಮನ್ನ ಹೀಗೆ ನಡೆಸ್ಕೊಳ್ಬೇಕು, ಇಂಥದ್ದೇ ಜವಾಬ್ದಾರಿ ಕೊಡಬೇಕು, ಇಂಥದ್ದೇ ಕರ್ತವ್ಯ ನಾನು ನಿಭಾಯಿಸಬೇಕು ಅನ್ನೋದೆಲ್ಲ ಅವ್ರ ಮನಸ್ಸಲ್ಲಿ ಇರುತ್ತೆ. ರಾಜೀನಾಮೆ ಸಲ್ಲಿಕೆ ಮಾಡಿದ್ರ ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ ಬರಿತಾ ಇದ್ದಾರ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಪತ್ರ, ರಾಜೀನಾಮೆ ಸಲ್ಲಿಕೆ ಮಾಡಿದ್ರ ರಾಮಲಿಂಗಾರೆಡ್ಡಿ ಕ್ವಶನ್ ಮಾರ್ಕ್. ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಬರೆಯುತ್ತಿದ್ದಾರೆ. ರಾಜೀನಾಮೆ ಸಲ್ಲಿಕೆ ಮಾಡಿದ್ರ ರಾಮಲಿಂಗಾರೆಡ್ಡಿ ಕ್ವಶನ್ ಮಾರ್ಕ್. ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಬರೆಯುತ್ತಿದ್ದಾರಾ? ಇದು ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ರಾಮಲಿಂಗಾರೆಡ್ಡಿ ಅವರು ತಮಗೆ ಕೊಟ್ಟಿರುವಂತಹ ಖಾತೆ ಇದು ನನಗೆ ಬೇಡ, ಇದು ನನಗೆ ಸಮಾಧಾನ ಇಲ್ಲ ಅಂತೇಳಿ ಆ ಖಾತೆಯನ್ನ ಧಿಕ್ಕರಿಸಿ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ತೀರ್ಮಾನವನ್ನ ರಾಮಲಿಂಗಾರೆಡ್ಡಿ ಮಾಡಿದ್ರ. ಡಿಕೆ ಶಿವಕುಮಾರ್ ಅವರಿಗೆ ಖುದ್ದಾಗಿ ರಾಮಲಿಂಗಾರೆಡ್ಡಿ ಅವರು ಕರೆ ಮಾಡಿ ಮಾತಾಡಿದ್ರಂತೆ, ನಾನು ಇಂಥ ಖಾತೆಯ ನಿರೀಕ್ಷೆಯಲ್ಲಿದ್ದೀನಿ, ನನಗೆ ನೀವು ಇಂಥ ಖಾತೆ ನೀಡಿದ್ದೀರಿ, ನನಗೆ ಇದ್ರ ಬಗ್ಗೆ ಸಮಾಧಾನ ಇಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಹೇಳಿದಾಗ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಂತೆ, ಹೈಕಮಾಂಡ್ ಹೇಳಿದಾಗೆ ನಾವು ಮಾಡಿದ್ದೀವಿ, ನಮ್ದಿದ್ರಲ್ಲಿ ಏನೂ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರಂತೆ. ಇದರಿಂದಾಗಿ ರಾಮಲಿಂಗಾರೆಡ್ಡಿ ಅವರು ಕೆರಳಿದ್ದಾರೆ. ಬಹುಶಃ ನನಗೆ ನಾನು ಬಯಸಿದ ಖಾತೆ ಸಿಗದೇ ಇದ್ರೆ ನನಗೆ ಮಂತ್ರಿ ಸ್ಥಾನವೇ ಬೇಡ ಅಂತ ಹೇಳಿ ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಬರಿತಾ ಇರುವಂತ ದೃಶ್ಯ ಇದು. ಕೇಳಿದ ಖಾತೆ ಸಿಗ್ಲಿಲ್ಲ ಅಂತ ಹೇಳಿ ರಾಜೀನಾಮೆಯನ್ನ ಸಲ್ಲಿಸ್ತಾರ ಮಂತ್ರಿಗಿರಿಗೆ, ತಮಗ್ ಸಿಕ್ಕಿರುವಂತ ಖಾತೆಗೆ ರಾಜೀನಾಮೆಯನ್ನ ಕೊಡ್ತಾರ ರಾಮಲಿಂಗಾರೆಡ್ಡಿ. ನೋಡಿ, ಈ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಬೆಂಗಳೂರು ಉಸ್ತುವಾರಿ ನೀಡಬೇಕು, ಹಾಗೆ ಜಿಬಿಎ ಬೆಂಗಳೂರು ನಗರಾಭಿವೃದ್ಧಿ ನನಗೆ ಸಿಗಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದು
ಫೈನಲಿ ಈಗ ತಮಗ್ ಸಿಕ್ಕಿರುವಂತ ಖಾತೆ ಬೇಡವೇ ಬೇಡ ಅಂತ ಹೇಳಿ ರಾಜೀನಾಮೆ ಪತ್ರವನ್ನ ರಾಮಲಿಂಗಾರೆಡ್ಡಿ ಬರಿತಾ ಇರುವಂತ ದೃಶ್ಯ ಇದೆ. ಇದೆಲ್ಲವೂ ಕೂಡ ಆರಂಭ ಆಗಿದೆ 2023ರಲ್ಲಿ. ಡಿಕೆ ಶಿವಕುಮಾರ್ ಸೇರಿದಂತೆ ಆಗ ಇದ್ದಂತಹ ಸಿಎಂ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಒಂದು ಮಾತುಕತೆ ಆಗಿತ್ತಂತೆ. ಆಗ ಇವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ರು, ಮುಂದಿನ ಬಾರಿ ಈ ರೀತಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗುತ್ತೆ ಅನ್ನುವಂತ ಅಶ್ಯೂರೆನ್ಸ್ ಕೊಟ್ಟಿದ್ರು. ಆದ್ರೆ ಕೊಟ್ಟ ಮಾತಿಗೆ ಕಟಿಬದ್ಧರಾಗಿ ನಿಲ್ಲಿಲ್ಲ ಅನ್ನುವಂತಹ ಅಸಮಾಧಾನವೋ ಅಥವಾ ತಾವು ಕೇಳಿದಂತಹ ಖಾತೆ ಇಷ್ಟು ಹಿರಿಯರಾಗಿ ನನಗೆ ಸಿಕ್ಕಿಲ್ಲ ಅನ್ನುವಂತಹ ಅಸಮಾಧಾನವೋ ಗೊತ್ತಿಲ್ಲ. ಆದ್ರೆ ನಿನ್ನೆ ಸಾಕಷ್ಟು ಸರ್ಕಸ್ ನಡೆಯಿತು, ಹಠಾತ್ ಬೆಳವಣಿಗೆಗಳು ಕೂಡ ನಡೆಯಿತು. ಸಭೆಯನ್ನ ನಡೆಸಿದ್ರು. ನಿನ್ನೆ ಸಭೆ ನಡೆಸಿದಂತಹ ಸಿಎಂ ಅವರ ಜೊತೆಯಲ್ಲೂ ಕೂಡ ಯಾವುದೇ ಸಂಧಾನ ಎಲ್ಲ ಲೈವ್ ಹಾಕ್ಬಿಡಿದ್ದಾರೆ. ಅವನ್ನೆಲ್ಲ ಕಳಿಸ್ಬಿಡಿ. ಅಲ್ಲಿ ಯಾರೋ 4-5 ಜನ ಇದ್ದಾರೆ ನಮ್ಮ ರಾಜ್ಯ ಹೋಗಿ ರಾಮನಳ್ಳಿ ಅದೇ ಬೇರೆಯವರು ಇದ್ದಾರೆ, ಪ್ರೆಸ್ ಬಿಟ್ಟು ಬೇರೆಯವ್ರನ್ನ ಅವ್ರು ಕಳಿಸಿ ಆಚೆ ಕಳಿಸಿ.